ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ನಾನು MBBS ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವಳು ಹೊಸ ಮನೆಯನ್ನ ತಗೋಬೇಕು ಅಂತ ಅನ್ಕೊಂಡಿದ್ದಾಳೆ. ನಾನು ತೆಲುಗು ಭಾಷೆಯನ್ನ ಕಲಿಬೇಕಂತ ಅನ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ವಾಕ್ಯ, ನಾನು ಅದನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, MBBS ಓದ್ಬೇಕಂತ ಅನ್ಕೊಂಡಿದ್ದೀನಿ, ಹೊಸ ಮನೆಯನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಡೈಲಿಯಾಗಿ ಬಳಸ್ತಾ ಇರ್ತೇವೆ ನಮ್ಮ ಭಾಷೆಯಲ್ಲಿ. ಅವುಗಳನ್ನ ಇಂಗ್ಲಿಷಲ್ಲಿ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೂಡ ನಾವು ನೋಡೋಣ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಮೊದಲಿಗೆ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ಹ್ಯಾವ್ ಎ ನೈಸ್, ಥ್ಯಾಂಕ್ ಯು. ನೋಡಿ, ವಾಂಟ್ ಟು ಆರ್ ವಾಂಟ್ಸ್ ಟು ಅಂದ್ರೆ ಈಗ ಸದ್ಯ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಏನ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ಅವುಗಳ ಬಗ್ಗೆ ಹೇಳಲಿಕ್ಕೆ ನಾವು ವಾಂಟ್ ಟು ಅಥವಾ ವಾಂಟ್ಸ್ ಟು ಗಳಿಂದ ನಾವು ಹೇಳ್ತೀವಿ. ಹಾಗಿದ್ರೆ ಅದ ಏನ್ ಅರ್ಥ ಅಂತಂದ್ರೆ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಈ ರೀತಿಯಾಗಿ ಅರ್ಥ ಕೊಡುತ್ತೆ. ಹಾಗಾದ್ರೆ ಅದು ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇವತ್ತಿನ ನೋಡೋಣ. ನೋಡಿ, ಸಬ್ಜೆಕ್ಟ್ ವಾಂಟ್ ಟು ಅಥವಾ ವಾಂಟ್ಸ್ ಟು ಎಲ್ಲಿ ಉಪಯೋಗ ಮಾಡೋದು ಅನ್ನೋದನ್ನ ಕೂಡ ಹೇಳೋಣ. ನೆಕ್ಸ್ಟ್ V1 ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಬಳಸಿ ನಾವು ಈ ಒಂದು ವಾಕ್ಯಗಳನ್ನು ನಾವು ಹೇಳ್ತಿರ್ತೇವೆ. ಅದೇ ಜೊತೆಗೆ ಆಬ್ಜೆಕ್ಟ್ ಅಂತ ನಾವು ಹೇಳ್ತೇವೆ. ಸಬ್ಜೆಕ್ಟ್ ಅಂದ್ರೆ ಅನ್ಕೋಬಹುದು ನೀವು, ಐ, ವಿ, ಯು, ದೇ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ದೇ ಅಂದ್ರೆ ಅವರು. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಇದರ ಬದಲಾಗಿ ನಾನು ಕ್ಯಾಟ್ ಅನ್ನು ತಗೊಂಡು ಬೆಕ್ಕು ಅಂತ ಹೇಳ್ತೀವಿ. ಆಯ್ಗಳು ಬಂದಾಗ ಐ, ವಿ, ಯು, ದೇಗಳ ಜೊತೆಗೆ ವಾಂಟ್ ಟು ಅನ್ನ ಬಳಸ್ತೇವೆ. ಹಿ, ಶಿ, ಇಟ್ ಗಳ ಜೊತೆಗೆ ವಾಂಟ್ಸ್ ಟು ಅನ್ನ ಬಳಸ್ತೇವೆ. ನಂತರ ಇಲ್ಲಿ ನೋಡಿ, ಮೇನ್ ವರ್ಬ್ ಎಲ್ಲವುಗಳು V1 ಫಾರ್ಮ್ ಅಲ್ಲಿ ಇದ್ದಾವೆ. ಲರ್ನ್ ಅಂದ್ರೆ ಕಲಿಯೋದು, ಡೂ ಅಂದ್ರೆ ಮಾಡೋದು, ಜಾಯಿನ್ ಅಂದ್ರೆ ಸೇರಿಕೊಳ್ಳೋದು, ಟೇಕ್ ಅಂದ್ರೆ ತೆಗೆದುಕೊಳ್ಳೋದು, ಬೈ ಅಂದ್ರೆ ತಗೊಳ್ಳೋದು. ಇಲ್ಲಿ ಮುಂದೆ ನಾವೇನ್ ಮಾಡಿದ್ವಿ, ಅಬ್ಜೆಕ್ಟ್ ಅಂದ್ರೆ ಯಾವ್ದಾರ ವರ್ಡ್ಸ್ ಗಳನ್ನು ಹಾಕಿದ್ದೇವೆ. ನೋಡಿ, ಐ ವಾಂಟ್ ಟು ಲರ್ನ್ ತೆಲುಗು. ನಾನು ತೆಲುಗುವನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ತೆಲುಗು ಒಂದು ಭಾಷೆ, ಎಲ್ಲರಿಗೂ ಆಸೆ ಇರುತ್ತೆ. ನಾನು ಅದನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ, ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಈ ರೀತಿಯಾಗಿ ಹೇಳ್ತಿರ್ತೇವಲ್ಲ. ನೋಡಿ, ಐ ವಾಂಟ್ ಟು ಲರ್ನ್ ತೆಲುಗು. ನಾನೀಗ ತೆಲುಗು ಭಾಷೆಯನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ, ಈ ರೀತಿಯಾಗಿ ಅರ್ಥ ಕೊಡುತ್ತೆ. ವಿ ವಾಂಟ್ ಟು ಲರ್ನ್ ತೆಲುಗು. ನಾವು ತೆಲುಗು ಭಾಷೆಯನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀವಿ. ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯಗಳು. ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಮನೆಯಲ್ಲಿ. ಯು ವಾಂಟ್ ಟು ಲರ್ನ್ ತೆಲುಗು. ನೀನು ತೆಲುಗು ಭಾಷೆಯನ್ನ ಕಲಿಬೇಕಂತ ಅನ್ಕೊಂಡಿದೀಯ. ದೇ ವಾಂಟ್ ಟು ಲರ್ನ್ ತೆಲುಗು. ಅವರು ತೆಲುಗುವನ್ನ ಅಥವಾ ತೆಲುಗು ಭಾಷೆಯನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಯೋದು ಯಾವುದೇ ಕೋರ್ಸ್ ಅನ್ನು ಜಾಯಿನ್ ಆಗ್ಬೇಕಂತಿಲ್ಲ. ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಟ್ಸ್ ಮಾಡೋದ್ರ ಮುಖಾಂತರ, ನೀವು ಬೇರೆ ಬೇರೆ ಒಂದು ಅಬ್ಜೆಕ್ಟ್ ಅನ್ನು ತಗೊಳ್ಳೋದ್ರ ಮುಖಾಂತರ ನೀವು ಕೂಡ ಇಂಗ್ಲಿಷ್ ಅನ್ನು ಮನೆಯಲ್ಲೇ ಕಲಿಬಹುದು, ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಬಹುದು. ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆಗಳ ಮುಖಾಂತರ ನೋಡಿ, ಹಿ ವಾಂಟ್ಸ್ ಟು ಲರ್ನ್ ತೆಲುಗು. ಅವನು ತೆಲುಗು ಭಾಷೆಯನ್ನು ಕಲಿಬೇಕು ಅಂತ ಅನ್ಕೊಂಡಿದ್ದಾನೆ. ನೋಡಿ, ವಾಂಟ್ಸ್ ಟು ಬಂತು, ಯಾಕಂದ್ರೆ ಹಿ, ಶಿ, ಇಟ್ ಗಳ ಜೊತೆಗೆ ವಾಂಟ್ಸ್ ಟು ಅನ್ನ ಬಳಸ್ತೇವೆ. ಐ, ವಿ, ಯು, ದೇಗಳ ಜೊತೆಗೆ ವಾಂಟ್ ಟು ಅನ್ನ ಬಳಸ್ತೇವೆ. ಐ ವಾಂಟ್ ಟು ಜಾಯಿನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ನಾನು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೇನೆ. ವಿ ವಾಂಟ್ ಟು ಟೇಕ್ ಬಾತ್. ನಾವೀಗ ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ದೇ ವಾಂಟ್ ಟು ಟೇಕ್ ಬಾತ್. ಅವರು ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಐ ವಾಂಟ್ ಟು ಬೈ ಅ ನ್ಯೂ ಹೋಮ್. ನಾನೀಗ ಒಂದು ಹೊಸ ಮನೆಯನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೇನೆ, ಆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿಕೆ ವಾಂಟ್ ಟು ಅಥವಾ ವಾಂಟ್ಸ್ ಟು ಅನ್ನ ನಾವು ಬಳಸ್ತೇವೆ. ಹಿ ವಾಂಟ್ಸ್ ಟು ಬೈ ಅ ನ್ಯೂ ಹೋಮ್. ಅವರು ಒಂದು ಹೊಸ ಮನೆಯನ್ನ
ತಗೋಬೇಕು ಅಂತ ಅನ್ಕೊಂಡಿದ್ದಾನೆ. ಶಿ ವಾಂಟ್ಸ್ ಟು ಟೇಕ್ ಬಾತ್, ಅವಳು ಸ್ನಾನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ಕ್ಯಾಟ್ ವಾಂಟ್ಸ್ ಟು ಈಟ್ ಅನ್ ಎಗ್, ಬೆಕ್ಕು ತತ್ತಿಯನ್ನ ತಿನ್ಬೇಕು ಅಂತ ಅನ್ಕೊಂಡಿದೆ. ಹಿ ವಾಂಟ್ಸ್ ಟು ಡೂ MBBS, ಅವನು MBBS ಅನ್ನ ಮಾಡಬೇಕು ಅಥವಾ ಓದ್ಬೇಕು ಅಂತ ಅನ್ಕೊಂಡಿದ್ದಾನೆ. ಶಿ ವಾಂಟ್ಸ್ ಟು ಜಾಯಿನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಅವಳು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಕಲೀಲಿಕ್ಕೆ ಸೇರ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಈ ರೀತಿ ವಾಂಟ್ ಟು ಅಥವಾ ವಾಂಟ್ಸ್ ಟು ಗಳ ಜೊತೆಗೆ ಮೇನ್ ವರ್ಬ್ಗಳನ್ನ V1 ಜೊತೆಗೆ ಬಳಸಿ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಮಾಡ್ತೇವೆ. ಅಂದ್ರೆ ನಾನೀಗ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ರೀತಿಯಾಗಿ ವಾಕ್ಯಗಳನ್ನ ನೀವು ಕೂಡ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ಒಂದು ಅದರ್ ವರ್ಡ್ಸ್ ಗಳು ಅಥವಾ ಅಬ್ಜೆಕ್ಟ್ ಗಳನ್ನ ತಗೊಳ್ಳೋದ್ರ ಮುಖಾಂತರ ಅಂದಾಗ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ಹೆಚ್ಚಿಗೆ ನಾವು ಕಲಿತೇವೆ. ತಪ್ಪಾಗೋದು ಸಹಜ, ಮಿಸ್ಟೇಕ್ಸ್ ಆರ್ ಕಾಮನ್ ಇನ್ ಲೈಫ್. ಯಾರು ಮಿಸ್ಟೇಕ್ಸ್ ಇಲ್ಲದೆ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ನಾಟ್ ಇಂಪಾಸಿಬಲ್. ಅದಕ್ಕೆ ತಪ್ಪಾಗೋದು ಸಹಜ, ಆದ್ರೆ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಾವು ಇಂಗ್ಲಿಷ್ ಕೂಡ ಈಸಿಯಾಗಿ, ನಾವು ಕನ್ನಡದಂತೆ ಈಸಿಯಾಗಿ ನಾವು ಕೂಡ ಕಲಿಬಹುದು ಅಂತ ಹೇಳ್ಬೋದು. ಹಾಗಿದ್ರೆ ಇವುಗಳನ್ನ ಕ್ವಶನ್ ಅನ್ನು ಹೇಗೆ ಮಾಡೋದು, ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು, ಮತ್ತು ಎಸ್ ಆರ್ ನೋ ಟೈಪ್ ಗಳ ಕ್ವಶನ್, ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು. ಕ್ವಶನ್ ಮಾಡಬೇಕಾದ್ರೆ ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸ್ತೇವೆ. ಯಾವಗಳ ಜೊತೆಗೆ? ಐ, ವಿ, ಯು, ದೇಗಳ ಜೊತೆಗೆ. ಡಸ್ ಅನ್ನ ಎಲ್ಲಿ ಬಳಸ್ತೇವೆ? ಹಿ, ಶಿ, ಇಟ್ ಗಳು ಬಂದಾಗ ಈ ಡಸ್ ಅನ್ನ ನಾವು ವಾಕ್ಯದಲ್ಲಿ ಬಳಸ್ತೇವೆ. ಈಗ ನೋಡಿ ಒಂದು ಉದಾಹರಣೆ. ಐ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗುವನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ಅರ್ಥ. ಇದನ್ನ ಕ್ವಶನ್ ಹೇಗೆ ಮಾಡೋದು? ಮೊದ್ಲಿಗೆ ಏನ್ ಮಾಡ್ಬೇಕು, ನಾವು ಡೂ ಅನ್ನ ತಗೋಬೇಕು. ಕ್ವಶನ್ ಮಾಡ್ಲಿಕ್ಕೆ ಯಾವುದೇ ಒಂದು ಇರಲಿ, ಹೆಲ್ಪಿಂಗ್ ವರ್ಬ್ ಮೊದ್ಲಿಗೆ ತಗೋತೇವೆ. ಡು ಐ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗುವನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೇನೆ. ಪ್ರಶ್ನೆಯನ್ನ ಮಾಡೋದು ನೋಡಿ, ಟೋನ್ ಚೇಂಜ್ ಆಗುತ್ತೆ. ಡು ಐ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗು ಭಾಷೆನ ಕಲಿಬೇಕು ಅಂತ ಅನ್ಕೊಂಡಿದ್ದೇನಾ, ನಮ್ದು ಟೋನೇ ಚೇಂಜ್ ಆಗ್ಬಿಡುತ್ತಿಲ್ಲ ಪ್ರಶ್ನೆ. ಎಷ್ಟು ನೀವು ಪ್ರಶ್ನೆಯನ್ನ ಮಾಡ್ತಿರಲ್ಲ ಅಷ್ಟು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಜಾಸ್ತಿ ನಾವು ಏನಾಗುತ್ತೆ, ಪರ್ಫೆಕ್ಟ್ ಹಾಕೋತ ಬರ್ತೇವೆ. ಐ ಡೋಂಟ್ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗು ಕಲಿಬೇಕಂತ ಅನ್ಕೊಂಡಿಲ್ಲ, ಅಥವಾ ತೆಲುಗು ಭಾಷೆಯನ್ನು ಕಲಿಬೇಕು ಅಂತ ಅನ್ಕೊಂಡಿಲ್ಲ ಅಂತ ಹೇಳ್ತೀವಿ ನೆಗೆಟಿವ್ ಆಗಿ. ನೋಡಿ, ಡೋಂಟ್ ಐ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗು ಭಾಷೆಯನ್ನು ಕಲಿಬೇಕಂತ ಅನ್ಕೊಂಡಿರ್ಲಿಲ್ವಾ, ನಾನು ಅದನ್ನು ಓದ್ಬೇಕು ಅಂತ ಅನ್ಕೊಂಡಿರ್ಲಿಲ್ವಾ, ಅವಳು ಬರಬೇಕು ಅಂತ ಅನ್ಕೊಂಡಿರ್ಲಿಲ್ವಾ, ಈ ರೀತಿಯಾಗಿ ಹೇಳ್ತೀವಲ್ಲ ನೋಡಿ. ಡೋಂಟ್ ಐ ವಾಂಟ್ ಟು ಲರ್ನ್ ತೆಲುಗು, ನಾನು ತೆಲುಗುವನ್ನು ಕಲಿಬೇಕು ಅಂತ ಅನ್ಕೊಂಡಿರ್ಲಿಲ್ವಾ, ಈ ರೀತಿ ಹೇಳ್ತೇವೆ. ಅದನ್ನ ವಾಂಟ್ಸ್ ಟು ಅನ್ನ ಬಳಸಿ ಹೇಗೆ ಮಾಡೋದು ನೋಡಿ. ಹಿ, ಶೀಟ್ ಗಳು ಬಂದಾಗ ನಾವು ಡಸ್ ಅನ್ನ ಬಳಸ್ತೇವೆ ನೋಡಿ. ಹಿ ವಾಂಟ್ಸ್ ಟು ಬೈ ಅ ನ್ಯೂ ಹೋಮ್, ಅವನು ಒಂದು ಹೊಸ ಮನೆಯನ್ನ ತಗೊಳ್ಬೇಕು, ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದನ್ನ ಕ್ವಶನ್ ಹೇಗೆ ಮಾಡೋದು? ಡಸ್ ಹಿ ವಾಂಟ್ ಟು ಬೈ ಅ ನ್ಯೂ ಹೋಮ್, ಅವನು ಹೊಸ ಮನೆ ತಗೋಬೇಕಂತ ಅನ್ಕೊಂಡಿದ್ದಾನ. ಕ್ವಶನ್ ಅನ್ನು ಮಾಡ್ತೀವಲ್ಲ ನೋಡಿ, ಎಷ್ಟೊಂದು ಚೇಂಜ್ ಆಗುತ್ತೆ. ಹಿ ಡಸಂಟ್ ವಾಂಟ್ ಟು ಬೈ ಅ ನ್ಯೂ ಹೋಮ್, ಅವನು ಒಂದು ಹೊಸ ಮನೆಯನ್ನು ತಗೋಬೇಕು ಅಂತ ಅನ್ಕೊಂಡಿಲ್ಲ, ನೆಗೆಟಿವ್ ಅಲ್ಲಿ ಹೇಳುತ್ತೆ. ಇದನ್ನು ನೋಡಿ, ನೀವೇ ಟ್ರೈ ಮಾಡಿ. ಎಲ್ಲಿ ಹಚ್ತೇವೆ ಇಲ್ಲಿಗ? ಡಸಂಟ್ ಹಿ ವಾಂಟ್ ಟು ಬೈ ಅ ನ್ಯೂ ಹೋಮ್, ಅವನು ಹೊಸ ಮನೆಯನ್ನು ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ವಾ, ಅವಳು MBBS ಅನ್ನು ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ವಾ, ಅವಳು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಅನ್ಕೊಂಡಿರ್ಲಿಲ್ವಾ. ಈ ರೀತಿಯಾಗಿ ನಾವು ಕ್ವಶನ್ ಮತ್ತು ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಪ್ಲಸ್ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ನಾವು ಈ ರೀತಿಯಾಗಿ ನಾವು ಮಾಡ್ತೇವೆ. ಅಂದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ವಾಂಟ್ ಟು ಅಥವಾ ವಾಂಟ್ಸ್ ಟು ಅನ್ನ ಹೇಗೆ ಬಳಸಬೇಕು, ಅದರ ಅರ್ಥ ಏನು, ಯಾವ ಒಂದು ವರ್ಬ್ಗಳ ಜೊತೆಗೆ ನಾವು ಬಳಸಬೇಕು ಅನ್ನೋದನ್ನು ಕೂಡ ನಾವು ಮಾಡಿದ್ವಿ. ಹಾಗಿದ್ರೆ ಕೆಲವೊಂದು ಸೆಂಟೆನ್ಸ್ ಗಳನ್ನ ನಾನೇ ಹೇಳ್ತೀನಿ, ನೀವು ಕೂಡ ಕಮೆಂಟ್ ಮುಖಾಂತರ ಈ ವಾಂಟ್ ಟು ಅಥವಾ ವಾಂಟ್ಸ್ ಟು ಅನ್ನ ಬಳಸಿ ನೀವು ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, SR ನೋ ಟೈಪ್ ಸೆಂಟೆನ್ಸ್ ಅನ್ನು ಕೂಡ ಮಾಡಿ ಹೇಳಿ. ಅವನು ಈಗ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅವಳು ಈಗ ಮಲಗಬೇಕು ಅಂತ ಅನ್ಕೊಂಡಿದ್ದಾಳೆ. ನಾನೀಗ ಆಫೀಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ಪಾರ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇವುಗಳನ್ನ ನೀವು ಏನ್ ಮಾಡ್ಬೇಕಂತಂದ್ರೆ ಆ ಕಮೆಂಟ್ ಮುಖಾಂತರ ಏನಂತಂದ್ರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಪ್ಲಸ್ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದನ್ನ ಈ ಕಮೆಂಟ್ ಮುಖಾಂತರ
ತಿಳಿಸಿ. ಸೊ ದಟ್ ವಿ ಕ್ಯಾನ್ ಆಲ್ಸೋ ಚೆಕ್ಔಟ್ ಹೇಗೆ ಕಲಿತಾ ಇದ್ದೀರಿ ಅಂತ ಅನ್ಕೊಂಡು ನಾವು ಕೂಡ ನೋಡ್ಬೋದು. ಓಕೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ಇದೇ ರೀತಿ ಬೇರೆ ನಾಳೆ ಇದೇ ರೀತಿ ಇನ್ನೊಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.